ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಲೈನಲ್ಲಿ ನೋಡೇ ಅಂದ್ಕೊಂಡಿರ್ತೀರ, ಒಬ್ಬರು ಅಳುಬ್ರು ಶೋಕ್ದರು ಮಾಗಡಿ ರಾಜಣ್ಣ ಅಂತ ಅವ್ರದ್ದು ಆಲ್ರೆಡಿ ನಾವು ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಬಂದಂಥ ಕಮೆಂಟ್ಗಳಲ್ಲಿ ಅವ್ರ ಹತ್ರ ಇನ್ನೂ ಮತ್ತಷ್ಟು ವಿಷಯಗಳಿದ್ದಾವೆ ಅಕ್ಕಿ ಬಿಡೋದ್ರಲ್ಲಿ ಅಂತ ಎಲ್ಲ ಹೇಳ್ತಾಯಿದ್ರು. ಆ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿರಲಿಲ್ಲ. ಮತ್ತೊಮ್ಮೆ ಒಂದು 2-3 ವರ್ಷ ಗ್ಯಾಪ್ ನಂತರ ಮತ್ತೆ ಅವ್ರು ನಮಗೆ ಸಿಕ್ಕಿದ್ದಾರೆ. ಇವತ್ತು ಒಂಥರ ಒಂದು ದೊಡ್ಡ ಎಪಿಸೋಡ್ ಆಗ್ಬೋದು. ಇದು ಸ್ಟೇಜ್ ಬೈ ಸ್ಟೇಜ್ ಹೋಗುತ್ತೆ, ಎಪಿಸೋಡ್ ಥರ ಹೋಗುತ್ತೆ ಒಂದು 2-3. ಸೊ ನೀವು ಕಾಯ್ತಾ ಇದ್ದೀರಲ್ವ. ಮಾಗಡಿ ರಾಜಣ್ಣವ್ರು ಅಂದರೆ ಯಾರು ಗೊತ್ತಿಲ್ಲ ಹೇಳಿ, ತುಂಬ ದೊಡ್ಡ ಹಳೆ ಶೋಕ್ದಾರ್ ಅವರು. ಅವ್ರ ಹತ್ರ ಇರತಕ್ಕಂಥ ಟ್ಯಾಲೆಂಟು ಆಲ್ಮೋಸ್ಟು ಬೆಂಗಳೂರಲ್ಲಿ ಎಲ್ಲರೂ ತಿಳ್ಕೊಬೇಕು ಅನ್ನೋ ಒಂದು ಇದರಲ್ಲೇ ಇರ್ತೀರ. ಸೊ ಬನ್ನಿ, ಅವ್ರು ಇವತ್ತು ನಮ್ಮ ವೀಡಿಯೋಗೆ ಬರ್ತಾ ಇದ್ದಾರೆ. ಅವ್ರನ್ನ ಮತ್ತಷ್ಟು ಮಾತಾಡ್ಸೋಣ, ಅವ್ರು ಬಿಟ್ಟಿರೋದಾಗ ಅಂತ ಅಕ್ಕಿಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವಾಗ ನಾನು ಮಾಗಡಿ ರಾಜಣ್ಣವರ ಲಾಫ್ಟ್ಗೆ ಬಂದಿದ್ದೀನಿ. ನಮಸ್ಕಾರ, ಸ್ವಾಗತ ಸರ್. ನಿಮ್ಮ ಮನೆಗೆ ಬಂದ್ವಿ. ನಿಮ್ಮ ಲಾಫ್ಟ್ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ಮಾಡಿಕೊಟ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಹೊಸದಾಗಿ ಮಾಡಿದ್ದೀರಾ, ನೀವು ಯಾವ ತರ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ. ಹೌದು ನೋಡಿ, ಇದು ಉಡಾನ್ ಬಾಕ್ಸ್. ಇದು ನಾನು ನಂಜುಂಡನ ಮನೆ ಮೇಲೆ ಅಕ್ಕಿ ಬಿಡುವಾಗ ಇದರಲ್ಲೇ ಪಿಲಾಂಗಗಳೆಲ್ಲ ಬಿಟ್ಟಿದ್ದು, ಅದೇ ನನಗೆ ಬಂದಿದೆ. ಇದು ರೋಲಿಂಗ್ ಛತ್ರಿ ಮಾಡ್ಕೊಂಡಿವಿ ಈ ವರ್ಷ. ಛತ್ರಿ ಇಲ್ಲೇ ಇಡ್ತಾ ಇದ್ದೆ, ಇದು ರೋಲಿಂಗ್ ಮಾಡ್ಕೊಂಡು, ಯಾಕಂದ್ರೆ ಅಲ್ಲಿ ಸ್ವಲ್ಪ ಅಕ್ಕಿ ಅಲ್ಲಿ ಕೂತ್ಕೊಳ್ಳುತ್ತೆ ಅಂತ ರೋಲಿಂಗ್ ಮಾಡ್ಕೊಂಡಿದೀವಿ. ಒಣಗ್ಸಕ್ಕಲ್ಲ ನಾವು ಈ ತರ ಇದ್ರಲ್ಲೇ ಹಾಕೋತೀವಿ. ಇದು ಬಿಸಿಲಿಗೆ ಮಳೆಗೆ ಕೂತ್ಕೊಳ್ಳೋದು ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ. ಇನ್ನೂ ಒಂದು ಸೀಟ್ ಹಾಕ್ಬೇಕು. ಮನೆ ಮಾಡಿದ್ವಿ, ನೀವು ಬರ್ತೀರ ಅನ್ನೋ ಉದ್ದೇಶಕ್ಕೆ ನಿಲ್ಸಿದೀವಿ. ಇದು ಲಾಫ್ಟ್, ಇದು ಏನೋ ಇದು ಒಂದು ಪೋರ್ಷನ್ ಬರುತ್ತೆ. ಬಾಜಿ ಜಾಸ್ತಿ ಆಗಿರೋ ಅಕ್ಕಿಗಳು ಫ್ರೀ ಮಾಡೋಕ್ಕೋಸ್ಕರ ಅಕ್ಕಿ ಹೊಸದಾಗಿ ಬಿಡೋ, ಇವಾಗ ಬಾಲ ಕಿತ್ತಾಕಿ ಬಿಡ್ತೀವಲ್ಲ, ಆ ಟೈಮಲ್ಲಿ ಇದು ಫ್ರೀ ಮಾಡ್ಕೊಳಕ್ಕೆ ಅಂತ ಇದು ಮಾಡ್ಕೊಂಡಿದೀವಿ. ಈ ಡೋರ್ ಕ್ಲೋಸ್ ಮಾಡ್ಕೊಂಡು ಇದು ನಮ್ದು ಒಳಗಡೆ ಗೂಡು. ಸೊ ಗೂಡು ನೀಟಾಗಿದೆ, ಅಕ್ಕಿ ಗೂಡು. ಇದು ಒಳಗಡೆ ಗೂಡು, ಜೊತೆಗೆ ಇದು ಮಾಡ್ಕೊಂಡಿದೀವಿ. ಇದೆಲ್ಲ ಜೊತೆಗಳು. ಇದು ಓಪನ್ ಮಾಡಿದ್ರೆ ತಿರ್ಗಾ ಜೊತೆ ಆಗ್ತದೆ, ಅದಕ್ಕೋಸ್ಕರ ಹಂಗೆ ಬಿಟ್ಕೊಂಡಿದ್ದೀವಿ. ಇದೆಲ್ಲ ಗೂಡೆಲ್ಲ ಮಾಡ್ಕೊಟ್ಟಿದ್ದು ನಮ್ಮ ಅಮ್ಮನ ಬಾಯಿ. ಸರ್, ಇಲ್ಲಿ ನಿಮ್ಮ ಬೆಳ್ಳಿ ಲೈನ್ಗಳು ಆಡ್ತು ಅಂತ ಏನೋ ಕೇಳ್ಪಟ್ಟೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಗೆ ಹೇಳ್ಬಿಡಿ ಸರ್. ಈಗ ಇದು ಬೆಳ್ಳಿ ಅಕ್ಕಿ ಜೊತೆ ಮಾಡಿದ್ದು ನಮ್ಮ ಮಂಜೇಶ್ ಅವರು. ಮಂಜೇಶ್ ಅಂದ್ರೆ ನಮ್ಮ ಚಾಮರಾಜಪೇಟೆ ಲೋಕೇಶ್ ಮತ್ತೆ ಮಂಜೇಶ್ ಅಂತ ಅಣ್ಣ ತಮ್ಮದಿದ್ದಾರೆ. ಅವರು ಜೊತೆ ಮಾಡಿದ್ದು. ನಮ್ಮ ಅಕ್ಕಿನಲ್ಲಿ ಆರಿದ ಗಂಡು ತಮ್ಮ ಒಂದು, ಮತ್ತೆ ಒಂದ್ ಹೆಣ್ಣು ಚಾಮರಾಜಪೇಟೆ ರಮೇಶ್ ಅಂತ ಇದ್ದಾರೆ. ರಮೇಶ್, ಸಂತೋಷ್ ಇವರೆಲ್ಲ ಒಂದು ಬ್ಯಾಚ್ ಹುಡುಗರು. ಅವ್ರು ಕೊಟ್ಟಿದ್ದ ಹೆಣ್ಣಿಗೆ ಜೊತೆ ಮಾಡಿ ಅವ್ರು ನನಗೆ ಜೊತೆ ಫಸ್ಟ್ ಗಂಟು ಕೊಟ್ರು, ಆಮೇಲೆ ಹೆಣ್ಣು ಕೊಟ್ರು. ಪಟ್ಟ ಆರ್ತು. ಆ ಹೆಣ್ಣು ಈಗ ಇಲ್ಲ. ಈ ಕೀಲ್ ಮಂಡಿ ರೋಗ ಬಂದು ರೆಕ್ಕೆ ಕಾಲು ಎಲ್ಲ ಗಂಟಾಗಿ ಹೋಗಿ ಅದು. ಸರ್, ಅದು ಅವ್ರಿಗೆ ಎಲ್ಲಿಂದ ಬಂದಿರ್ಬೋದು? ಐಡಿಯಾ ಇಲ್ಲ, ಅಷ್ಟು ಐಡಿಯಾ ಇಲ್ಲ. ವಿನ್ನರ್ ಗಂಡು ಅಂತಾರೆ, ಅದ್ರ ಮಗಳು ಅಂತ ಅದೇ ಜಾತಿ ಅಂತಾರೆ. ಆ ಜಾತಿನಲ್ಲಿ ಅಕ್ಕಿ ಅದು. ಆ ಹೆಣ್ಣು ಈಗ ಇಲ್ಲ ನಮ್ಮ ಹತ್ರ. ಸರ್, ನಿಮ್ದು ಅಕ್ಕಿ ಫುಡ್ ರೊಟೀನ್ ಎಲ್ಲ ಯಾವ ತರ ಅಕ್ಕಿಗಳಿಗೆ? ನಾವು ಫುಡ್ ನೋಡಿ ಇದೇ ಕೊಡ್ತೀವಿ. ಮಿಕ್ಸ್ ಕಾಳು, ಇದರಲ್ಲಿ ಎಲ್ಲಾ ತರ ಕಾಳಿದೆ. ಉದ್ದಿನ ಕಾಳು, ಗೋಧಿ, ಕಡಲೆಬೇಳೆ, ಹೆಸರು ಕಾಳು, ಜೋಳದ ನುಚ್ಚು, ಮುಸ್ಕಿನ ಜೋಳದ ನುಚ್ಚಿದೆ, ಇದನ್ನ ತಿನ್ನಿಸ್ತೀವಿ. ಬಿಡೋ ಅಕ್ಕಿಗೂ ತಿನ್ನಿಸ್ತೀವಿ, ದೊಡ್ಡ ಅಕ್ಕಿಗೂ ಇದನ್ನೇ ತಿನ್ನಿಸ್ತೀವಿ.
ಈಗ ಇಲ್ಲಿ ಅಕ್ಕಿ ಯಾರು ನೋಡ್ಕೊಂತ ಇದಾರೆ ಸರ್ ಇಲ್ಲಿ? ಇಲ್ಲಿ ನಾನೇ ನೋಡ್ಕೊಳ್ಳೋದು ಮೇಯ್ನು. ಶನಿವಾರ ಭಾನುವಾರ ಈಗ ನಮ್ಮ ಹುಡುಗ ಬರ್ತಾನೆ ಸುಬ್ರಹ್ಮಣಿ ಅಂತ. ನಾನು ಇಲ್ದೇ ಇದ್ದಾಗ ನನ್ನ ಮಗ ಅವನು ಎರಡನೇವನು ಚಿಕ್ಕವನು ಅವ್ನು ನೋಡ್ಕೋತಾನೆ. ನಾವು ಇಷ್ಟೇ ಜನ ಒಟ್ಟಲ್ಲಿ, ಬೇರೆ ಯಾರೂ ಇಲ್ಲ ಸರ್. ಈ ಅಕ್ಕಿ ಹೆಣ್ಣು ಮೊನ್ನೆ ದಿವಸ ಒಂದು 15 ದಿವಸ ಆಯಿತು. ನಮ್ಮ ಇವರು ಲೋಕೇಶ್ ಮಂಜೇಶ್ ಅವರು ಕಳಿಸ್ಕೊಟ್ಟಿದ್ದಿ ಅಕ್ಕಿ ನನಗೆ. ಇದರಲ್ಲಿ ಅವ್ರ ಮನೇಲಿ 12 ಅವರ್ ಚಿಲ್ಲರೆ 2-3 ಸತಿ ಆರ್ತು. ಬ್ಯಾಡ್ ಟೈಮು ಕೂತ್ಕೊಂಡಿಲ್ಲ. ಅದೇ ಅಕ್ಕಿನಲ್ಲಿ ಒಂದು ಅಕ್ಕಿ ಬೇಕು ಅಂತ ಕೇಳಿದೆ. ಅವರೇ ಪೌಡ್ರ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಇದರಲ್ಲಿ ಅಕ್ಕಿ ಮಾಡಿ ಬಿಡಿಗುರುಗಳು ಇದು ಆರಿದ್ದ ಹೆಣ್ಣು ಅಂತೇಳಿ 10 ಅವರ್ ಆರಿದೆ, 8 ಉಡಾನ್ ಆರಿದೆ ಈ ಅಕ್ಕಿ. ಹಂಗಾಗಿ ಪಾಪ ಈ ಅಕ್ಕಿನ ಕೊಟ್ಟು ಕಳಿಸಿದ್ದಾರೆ. ಮಾಡ್ತೀನಿ ಈ ವರ್ಷ ಈ ಅಕ್ಕಿನಲ್ಲಿ ಅಕ್ಕಿ ಮಾಡ್ತೀನಿ. ಇದು ನೋಡಿ, ಈ ವರ್ಷ ನಮ್ಮ ಮನೇಲಿ 8 ಅವರ್ 10 ಅವರೆಲ್ಲ ಆರ್ತು, ಮಳೆಗೆ ಆರ್ತು. 12 ಅವರ್ ಚಿಲ್ಲರೆ ಆರ್ತು. ಈ ಆರಿದಕ್ಕಿ ಕುರ್ಜಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ, ಇದು ಸೈಕಲ್ ಶಾಪ್ ಮುರಳಿ ಅವ್ರ ಅಕ್ಕಿಯಲ್ಲಿ ಅಕ್ಕಿ, ಮುರಳಿ ಅಣ್ಣ ಇದ್ದಾರಲ್ಲ, ಅವ್ರ ಅಕ್ಕಿಯಲ್ಲಿ ಅಕ್ಕಿ ಇದು ನಮ್ಮ ಹತ್ರ ಆರ್ತು ಚೆನ್ನಾಗಿ. ಬಟ್ ಬ್ಯಾಡ್ ಲಕ್ಕು, ನಮಗೆ ಕಾಯಿಲೆ ಆಗಿ ಕುರ್ಜಾಗಿ ಎಲ್ಲ ಅಧ್ವಾನ ಆಗೋಯ್ತು. ಸೊ ಹಂಗಾಗಿ ಇದನ್ನು ನಾವು ಎಕ್ಸಿಬಿಟ್ ಮಾಡೋಕ್ಕಾಗಿಲ್ಲ. ಇದು ಒಂದು ಆರ್ತು ನಮ್ಮ ಹತ್ರ 10-12 ಅವರು. ಮತ್ತು ಆರಿದ್ದ ಜೊತೆಯಲ್ಲಿ ಮಂಜೇಶ್ ಅವ್ರು ಕೊಟ್ಟಿದ್ದ ಜೊತೆಯಲ್ಲಿ ಒಂದಕ್ಕೆ 12 ಅವರ್ 58 ನಿಮಿಷ ಆರ್ತು. 53 ನಿಮಿಷ ಎದುರುಗಡೆ ಬಿಲ್ಡಿಂಗ್ ಮೇಲೆ ಬಿದ್ದೋಯ್ತು. ಬಾಜಿ ವಿಪರೀತ ಜಾಸ್ತಿ ಆಗಿ ಎದುರುಗಡೆ ಬಿಲ್ಡಿಂಗ್ ಮೇಲೆ ಬಿದ್ದೋಯ್ತು. ಇನ್ನೊಂದಕ್ಕೆ 11 ಅವರ್ 14 ನಿಮಿಷ ಸೀಲ್ಗೆ ಆರ್ತು ಒಂದು ಸತಿ. ಹಿಂಗಾಗಿ ನಮಗೆ ಸ್ವಲ್ಪ ಕಾಯಿಲೆಯಿಂದ ಎಲ್ಲ ಪ್ರಾಬ್ಲಮ್ ಆಗೋಯ್ತು. ಫುಡ್ಡು ಹೆಚ್ಚು ಕಮ್ಮಿ ಆಗೋಯ್ತು ಅಂತ ನಾವು ಹೇಳ್ತೀವಿ. ಬಾಜಿ ಮಾಡ್ತದೆ ಇದು. ಬಾಜಿ ಒಂದು 6 ಅವರ್. ಈ ಕಡೆ ಬಾ. ಈ ನಾನು ಇವನು ಇಬ್ಬರು ಕೂತ್ಕೊಂಡು ನೋಡಿದ್ದೀವಿ. 6ರಿಂದ 8 ಅವರ್ ಬಾಜಿ ಮಾಡೋದಿಲ್ಲ ಬೆಳಗ್ಗೆ ಬಿಟ್ಟರೆ. ಆಮೇಲೆ ಬಾಜಿ ಮಾಡಿದ್ರೆ 50-60 ಹೊಡಿತದೆ ಒಂದೊಂದು ಸತಿಗೆ. ಫಸ್ಟ್ 12 ಹೊಡಿತದೆ, 12ರಿಂದ ಶುರು ಮಾಡಿಕೊಂಡ್ರೆ 50-60 ಹೊಡಿತದೆ. ಎಲ್ಲೂ ಬೀಳಲ್ಲ ಅಕ್ಕಿ. ಮಳೆ ಬಂದುಬಿಟ್ರೆ ಅಂತೂ ಮಳೆ ನಿಲ್ಲೋರ್ಗೂ ಅಕ್ಕಿ ಕೂತ್ಕೊಳ್ಳಲ್ಲ. ಪಾಪ ನಮ್ಮ ಹುಡುಗನಿಗೆ ಇದನ್ನು ಬಿಡಬೇಕು ಅಂತ ತುಂಬ ಆಸೆ ಇತ್ತು. ಏನೋ ಪ್ರಾಬ್ಲಮ್ ಆಗಿ ಕುರ್ಜಾಗಿ ಪ್ರಾಬ್ಲಮ್ ಆಗಿ ಅಕ್ಕಿ ಬಿಡೋಕ್ಕಾಗಲಿಲ್ಲ, ಎಕ್ಸಿಬಿಟ್ ಮಾಡೋಕ್ಕಾಗಿಲ್ಲ. ಈ ವರ್ಷ ನೆಕ್ಸ್ಟು 26ಅಲ್ಲಿ ಓಕೆ ಸ್ನೇಹಿತರೆ, ಈಗ ನಮ್ಮ ಮಾಗಡಿ ರಾಜಣ್ಣವ್ರನ್ನ ಒಂದು ಕಡೆ ಕೂರಿಸಿ ಮಾತಾಡೋಣ ಬನ್ನಿ. ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಲ್ರೆಡಿ ಹೇಳ್ದಂಗೆ ನಮ್ಮ ಮಾಗಡಿ ರಾಜಣ್ಣವರು ಸುಮಾರು ಒಂದು 2 ವರ್ಷದ ಹಿಂದೆ ನಮ್ಮ ವೀಡಿಯೋಗೆ ಬಂದಿದ್ದರು. ಸೊ ಯೂಸ್ ರೆಸ್ಪಾನ್ಸ್ ಇತ್ತು. ಆ ವಿಡಿಯೋ ಮಾಡಿದ್ರಿಂದ ನನಗೂ ಒಂದು ಒಳ್ಳೆ ಹೆಸರು ಬಂತು, ಒಳ್ಳೆ ಶೋಕ್ದಾನ ಮಾಡಿದ್ದೀರಾ ಅಂತ ತುಂಬ ಜನ ಹೇಳಿದ್ರು. ಮತ್ತೆ ಇವತ್ತು ನಮಗೆ ಮಾಗಡಿ ರಾಜಣ್ಣವರು ಸಿಕ್ಕಿದ್ದಾರೆ. ಸೊ ಅವ್ರದ್ದೇ ಒಂದು ಮನೆ, ಅವರ ಸ್ವಂತ ಲಾಫ್ಟ್ ಇದು. ನನಗೂ ಗೊತ್ತಿರಲಿಲ್ಲ. ಅವ್ರು ಬಂದಮೇಲೆ ಹೇಳಿದ್ದು ಇಲ್ಲೇ ಮನೆ ಮಾಡಿ ಅಕ್ಕಿ ಬಿಡ್ತಾ ಇದ್ದೀನಿ ಅಂತ ಅಂದಾಗಿಂದ ಒಂದು ಖುಷಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀವಿ ಸರ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಬಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅಂದ್ರೆ ಮನೆ ನೀವೇ ಮಗ ಮನೆ ತಗೊಂಡು ಅಲ್ಲಿ ಯಶವಂತಪುರದಲ್ಲಿತ್ತು, ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ತಗೊಂಡ್ವಿ ನಾವು ಮನೆನ. ಸರ್ ಇಲ್ಲಿ ಅಕ್ಕಿ ಬಿಡಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯ್ತು? ಹೋದ ವರ್ಷದಿಂದ ಬಿಡ್ತಾ ಇದ್ದೀನಿ. ಹೋದ ವರ್ಷದಿಂದ ಬಿಡ್ತಾ ಇದ್ದೀರಾ ಸರ್? ಯಾವ್ಯಾವ ಅಕ್ಕಿಗಳನ್ನ ಬಿಟ್ಟಿದ್ರಿ? ಹಾಗೆ ನಿಮ್ಮ ಒಂದು ಫುಲ್ ಏನು ಒಂದು ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ವ್ಯೂವರ್ಸ್ಗೆ ಶೇರ್ ಮಾಡಿ. ಹಾಗೆ ಸರ್ ಯಾವ ಅಕ್ಕಿ ಬಿಟ್ಟಿದ್ರಿ ಹೋದ ವರ್ಷ? ಹೋದ ವರ್ಷ ಒಂದು 4 ಪಟ್ಟ ಬಿಟ್ಟಿದ್ದೆ. 7 ಅವರ್ 34 ನಿಮಿಷ ಒಂದೇ ಸೀಲಿಗೆ ಸೇರಿದ್ದೆ. 7 ಅವರ್ 34 ನಿಮಿಷ ಆರ್ತು. ಈ ವರ್ಷ ಒಂದು 7 ಸೀಲಿಗೆ ಸೇರಿದ್ದೆ. ಈ ವರ್ಷ ಒಂದು ಅಕ್ಕಿ ಬಿಟ್ಟಿದ್ದೀನಿ ಸರ್. ಓಕೆ ಸರ್, ಆ ಅಕ್ಕಿ ಯಾವ್ದು ಬಿಟ್ಟಿದ್ರೆ ನಮ್ಗೆ ತೋರಿಸ್ಬೋದಾ? ಆ ಅಕ್ಕಿ ಯಾವುದೂ ಇಲ್ಲ, ಎಲ್ಲ ಕೊಟ್ಬಿಟ್ಟೆ ಆಚೆ. ಕೊಟ್ಬಿಟ್ರೆ ಅಲ್ಲ, ಏನು ರೀಸನ್ ಇದೆ ಸರ್ ಅದು ಕೊಟ್ಬಿಟ್ಟು? ಬೇರೆ ಅಕ್ಕಿ ಮಾಡುವ ಅಂತ, ವರ್ಷ ಬೇರೆ ಅಕ್ಕಿ ಬಿಡುವ ಅಂತ. ಓ, ಅಂದ್ರೆ ಚೇಂಜ್ ಮಾಡಿ ಬಿಡೋಣ ಅಂತ. ಅಂದ್ರೆ ಅದ್ರದ್ದು ಅಪ್ಪ ಅಮ್ಮ ಎಲ್ಲ ಇದೆಯಾ? ಅದ್ರದ್ದು ಅಪ್ಪ ಅಮ್ಮನ ಯಾವ್ದು ಇಟ್ಕೊಂಡಿಲ್ಲ ನಮ್ಮ ಮನೇಲಿ. ಅಂದ್ರೆ ಅಕ್ಕಿ ಯಾವ ತರ ಅದು? ಹಂಗಾರೆ ಆ ಜಾತಿನೇ ಇಟ್ಕೊಂಡಿಲ್ಲ. ಅದು ಸಬ್ಜಾಗಳು, ಚಾಮರಾಜಪೇಟೆ ಸಬ್ಜಾಗಳು ಅಂತ ಬೆಳ್ಳಿ ಅಂತಾರಲ್ಲ ಅಕ್ಕಿಗಳು. ಆ ಬೆಳ್ಳಿ ಲೈನ್ಗಳು ನಿಮ್ಮ ಹತ್ರ ಇದಾವ ಈಗ?
ಇಲ್ಲ ಒಂದೂ ಇಲ್ಲ, ನಮ್ಮ ಹತ್ರ ಇರೋದೆಲ್ಲ ಬೆಳ್ಳಿ ಯಾವುದು ಇಲ್ಲ, ಬರೀ ಚಿನ್ನ ಇಟ್ಕೊಂಡಿದೀವಿ ಈಗ. ಓ ಹಂಗೆ, ಬೆಳ್ಳಿ ಯಾವುದಿಲ್ಲ, ಬರೀ ಎಲ್ಲ ಚಿನ್ನ. ಬರೀ ಚಿನ್ನ ಇಟ್ಕೊಂಡಿದೀವಿ. ಚಿನ್ನ ಅಂದ್ರೆ ಚಿನ್ನ ಅಲ್ಲ, ಹಾಂ. ಚಿನ್ನದ ಥರ ಅಕ್ಕಿಗಳು. ಓಕೆ ಸರ್, ಸೂಪರ್ ಸರ್. ಸರ್ ಮುಂದೆ ಬಿಟ್ಟಿದ್ದೀರಾ, ನನಗೆ 2 ಅಕ್ಕಿ ಬಿಟ್ಟಿದ್ದೀರಾ. ಚಿನ್ನ ಅಂತ ಹೇಳಿದ್ರಿ, ಚಿನ್ನದಂತ ಅಕ್ಕಿಗಳು ಮುಂದೆ ಇದಾವೆ ಅಂತ ನಾನು ಅಂತೀನಿ. ಹೌದು. ಈ ಅಕ್ಕಿಗಳಿಂದ ಸ್ಟಾರ್ಟ್ ಮಾಡೋಣ ಸರ್. ಈ ಲೈನೇಜ್ ಯಾವುದು ಇದು? ಇದು ಮಾರ್ಕೆಟ್ ಅಕ್ಕಿ. ಹಾ. ಈ ಹೆಣ್ಣು, ಈ ಗಂಡು ನಮ್ಮ ಅಕ್ಕಿಯಲ್ಲಿ ಒಂದು ಅಕ್ಕಿ ಮಾಡಿದ್ದೆ. ಹ್ಮ್. ಮೈಸೂರಲ್ಲಿ ಭುವನ್ ಮನೇಲಿ ಆಗಿದ್ದು ಮರಿ ಇದು. ನಾನು ದೊಡ್ಡದಾಗಿತ್ತು, ನಾನು ಎತ್ಕೊಂಬಂದು ಈಗ ಬ್ರೀಡ್ ಮಾಡುವಂತ ತಗೊಂಬಂದಿದ್ದೀರಾ. ಏನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸರ್ ಬಿಟ್ಟಿದ್ದೀರಾ ಇದರಲ್ಲಿ ಏನಾದ್ರು? ಇದರಲ್ಲಿ ಕನಕಪುರದಲ್ಲಿ ಒಂದು 8-9 ಗಂಟೆ ಅಕ್ಕಿ ಹಾರಿದೆ, ಒಂದು 6 ಕಲ್ಲಿ ಪಟ. ಭುವನ್ ಹತ್ರನೂ ಅಕ್ಕಿ ಹಾರಿದೆ. ಈ ಅಕ್ಕಿಗಳಲ್ಲಿ ಸಾಮಾನ್ಯ ಕಾರಿದೆ ಇದು. ನಾನು ತುಂಬಾ ವರ್ಷಗಳಿಂದ ನೋಡಿರೋ ಬ್ರೀಡ್ ಇದು. ಚೆನ್ನಾಗಿ ಹಾರಿವೆ, 10-12 ಗಂಟೆ ಎಲ್ಲ ಹಾರಿವೆ. ಸರ್ ನಿಮ್ಗೆ ಗುರುಗಳು ಅಂತ ಯಾರಿದ್ರು ಸರ್? ನಮ್ಗೆ ಒಂದು 4-5 ಜನ ಗುರುಗಳಿದ್ರು. ಯಾರು ಅಂತ ಹೇಳ್ಬೋದಾ? ರಮೇಶ್ ಬಾಬು ಅವರೊಬ್ರು, ಕನಕನಪಳ್ಳಿ ರಾಜಣ್ಣ, ಆಮೇಲೆ ಇವರು ಯಾರು ದೊಡ್ಡಯ್ಯ ಮೈಕೋ, ಆಮೇಲೆ ಇವರು ವೇಲು ಸಾರು, ಆಮೇಲೆ ನಮ್ಮ ಇವರು ಯಾರಪ್ಪ ಇನ್ನೊಬ್ರು ಷಣ್ಮುಗಮ್ಮ, ಗುಟ್ಟಳ್ಳಿ ಷಣ್ಮುಗಮ್ಮ. ಅವ್ರಾದ್ಮೇಲೆ ಈ ವರ್ಷ ಒಬ್ರು ಹೊಸ ಗುರು ಸಿಕ್ಕಿದ್ದಾರೆ. ಯಾರು ಸರ್? ಹೆಸರು ಹೇಳಕ್ಕಾಗಲ್ಲ, ನಾನು ನೆಕ್ಸ್ಟ್ ಯಾವಾಗನ ಒಂದು ವಿಡಿಯೋಲಿ ಹೇಳ್ತೀನಿ. ಓಕೆ ಸರ್, ಸೂಪರ್ ಸರ್. ಸರ್ ಹಂಗೆ ಈ ವರ್ಷ ಎಷ್ಟು ಸೀಲ್ಗಳು ಬಿಟ್ಟಿದ್ರಿ? ಈ ವರ್ಷ ಒಂದು 8 ಸೀಲ್ ಸೇರಿದ್ದೆ. 8 ಸೀಲಲ್ಲಿ 7 ಫೇಲ್ ಆಯ್ತು. 6 ಫೇಲ್ ಆಯ್ತು. 6 ಅಕ್ಕಿನೂ ಬಿದೋಯ್ತು. 6 ಅಕ್ಕಿ ಅಂದ್ರೆ 1-2 ಅಕ್ಕಿ ಬಿಟ್ಟಿದ್ವಿ, ಎಲ್ಲ ಬಿದೋಯ್ತು. ಬಟ್ ಉಡಾನಲ್ಲಿ ಆರ್ದು, ಉಡಾನಲ್ಲಿ ಆರಿದಕ್ಕೆ ಸಾಕ್ಷಿ ನಮ್ಮ ಅಮಾನ್ ಖಾನ್ ಇದ್ದಾನೆ, ನಮ್ಮ ನಾಗಣ್ಣ ಇದ್ದಾನೆ, ನಮ್ಮ ಶಿಷ್ಯ ಇದ್ದಾನೆ. ಇವನು ಯಾರು, ಅವ್ರಿಬ್ರು ನನ್ನ ಶಿಷ್ಯರೇ, ನಮ್ಮ ನಾಗಣ್ಣನು ಮತ್ತೆ ಅಮಾನ್ ಖಾನ್. ಈಗಿರೋರು ನನ್ನ ಜೊತೆನಲ್ಲಿ, ಮುಂದಕ್ಕೆ ಇರ್ತಾರೆ ಇಲ್ಲೋ ಗೊತ್ತಿಲ್ಲ, ಇರ್ತಾರೆ ಅನ್ಕೊಂತೀನಿ. ನಮ್ಮ ಇವನು ಸುಬ್ಬ, ಹೊಸ ಹುಡುಗ, ಅವನಿರ್ತಾನೆ. ಎಲ್ಲ ನೋಡಿದೀವಿ ನಾವು, ಸಾಯಂಕಾಲದವರೆಗೂ ಆರಿವೆ. ಬಟ್ ಸೀಲ್ಗೆ ತೊಂದರೆ ಆಗೋಯ್ತು ನಮ್ಗೆ. ಸಾಮಾನ್ಯಕ್ಕೆ ನಾನು ಬಿಟ್ಟಿದ್ದ ಅಕ್ಕಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಾಜಿ ಮಾಡೋದು ಕಾಣೆ. ಇದು ಕೇಳ್ಪಟ್ಟಿದ್ದೀನಿ. ಅಂದ್ರೆ ನೀವು ಬಿಡೋ ಅಂತ ಅಕ್ಕಿಗಳು ಬೆಳಗ್ಗೆ ಬಿಡ್ತೀರಾ ಅಂದ್ರೆ ಸಂಜೆವರೆಗೂ ಬಾಜಿ ಮಾಡಲ್ಲ ಸರ್, ಯಾಕೆ ಇದು? ಅದು ಫುಡ್ ಅಲ್ಲಿ ಮೇಂಟೆನೆನ್ಸ್ ಆಗುತ್ತೆ. ನಾವ್ ಯಾವ ರೀತಿ ಫುಡ್ ಕೊಡ್ಬೇಕು, ಯಾವ ತರ ಉಡಾನ್ ಮಾಡಿಸ್ಬೇಕು, ಅಕ್ಕಿ ವೆಯ್ಟ್ ಎಲ್ಲ ನೋಡ್ಕೊಂಡು ಅಕ್ಕಿ ಬಿಡ್ಬೇಕಾಗತ್ತೆ. ಅದೇ ತರನೇ ಎಲ್ಲ ಅಕ್ಕಿಯನ್ನು ಬಿಟ್ಟಿದ್ದೀನಿ. ಇದು 7-8 ವರ್ಷ ಆಗ್ಬಿಟ್ಟಿತ್ತು. ನಾನೊಂದು ಅಕ್ಕಿ ಬಿಟ್ಟೆ ಯಶವಂತಪುರದಲ್ಲಿ 22ರಲ್ಲಿ ಮೌಲಾ ಅಲಿ ಅಂತ ಒಬ್ಬ ಇದ್ದಾನೆ. ಅವ್ರ ಮಗ ಸಲ್ಮಾನ್ ಖಾನ್ ಅಂತ, ನಮ್ಗೆ ಜಹೀರ್ ಖಾನ್ ಅಂತ ಅವ್ರ ಸ್ನೇಹಿತ ಒಬ್ರು ಕರ್ಕೊಂಡೋಗಿ, ಇಲ್ಲಿ ಹೆಂಗಿದ್ರು ಸುಮ್ನೆ ಇದೆಯಲ್ಲ ಒಂದು ಅಕ್ಕಿ ಬಿಡು ಅಂತಂದ್ರು. ನಾವ್ ಅವ್ರ ಮೇಲೆ ಅಕ್ಕಿ ಬಿಟ್ವಿ. ತುಂಬಾ ಬಾಜಿ ಜಾಸ್ತಿ ಅಕ್ಕಿ ಸಬ್ಜಾ. ಆ ಅಕ್ಕಿನ ದಾರಿಗೆ ತಗೊಂಬಂದು ಸಾಯಂಕಾಲ 3:30ಗೆ ಬಾಜಿ ಮಾಡಿದ್ದು. 9 ಗಂಟೆ 28 ನಿಮಿಷ ಆಯ್ತು. ಸಾಯಂಕಾಲ 2:15 ಬಾಜಿ ಮಾಡಿದ್ದು. ಬಾಜಿ ಮಾಡಿ ಚೆನ್ನಾಗಿ ಬಾಜಿ ಮಾಡಿ ಆರಿಗೆ ಕುತ್ಕೊಂತು. 9 ಗಂಟೆ 28 ನಿಮಿಷ ಆಯ್ತು. ಅದೇ ತರ ನಮ್ಮಲ್ಲಾಗಿಲ್ಲ, ಪ್ರಾಬ್ಲಮ್ ಆಗೋಯ್ತು. ಬರೀ ಫಸ್ಟ್ಗೆ ಕಾಯಿಲೆ ಬಂತು. ಕಾಯಿಲೆ ನಾವು ಬರ್ಕೊಟ್ಬಿಡೋಣ ಅಂತ ಸೀಲ್ಗೆಲ್ಲ. ಇಲ್ಲಿ ಅಲೆಕ್ಸ್ ಮತ್ತೆ ಸಂತೋಷ್ ಅಂತ ಇಬ್ರಿದ್ದಾರೆ, ಅವ್ರು ಯಾವ್ದೋ ಮೆಡಿಸಿನ್ ಕೊಟ್ರು, ಕಾಯಿಲೆ ಗುಣ ಆಯ್ತು. ಆಮೇಲೆ ಅಕ್ಕಿ ಎಲ್ಲ ಸ್ಕ್ರಾಪ್ ಆಗೋಯ್ತು, ಒಂಥರ ಮೆತ್ತಗಾಗೋಯ್ತು, ಪಿಸ್ ಅಂತ ಆಗೋಯ್ತು. ಅಕ್ಕಿ ಬಿಡಕ್ ಆಗ್ಲಿಲ್ಲ. ಏನೋ ಫುಡ್ ತಿನ್ಸಿ ಏನೋ ಮಾಡಿ ಬಿಟ್ವಿ. ಫುಡ್ ಚೇಂಜ್ ಆಯ್ತು. ಅದು ಬೆಳಗ್ಗೆ 11 ಗಂಟೆ 14 ನಿಮಿಷ ಆರಿದ್ದ ಅಕ್ಕಿ ಬೆಳಗ್ಗೆ 7:15 ಬಾಜಿ ಮಾಡಕ್ ಶುರು ಮಾಡಿದ್ದು. 5, 6, 7, 8 ಹಿಂಗೆ ಹೊಡೆದು ಸಾಯಂಕಾಲದವರೆಗೂ ಅದೇ ತರ ಬಾಜಿ ಮಾಡ್ಬಿಡ್ತು. ಅಕ್ಕಿ ನೋಡಕ್ಕೆ ಆಕ್ಚುಲಿ ನನಗೆ ಬೇಜಾರಾಯ್ತು. ಈ ತರ ಆರ್ಬಾರ್ದು ಅಕ್ಕಿ ಅಂತ. ಬಂದವರೆಲ್ಲ ಬಾಜಿ ಮಾಡ್ತಾ ಇದೆ ಏನ್ ಈ ತರ ಹೊಡಿತದೆ, ಈ ತರ ಹೊಡಿತದೆ, ಅಸಹ್ಯ ಆ ತರ ಆಗ್ಬಿಡ್ತು ನನಗೆ. ನಾನು ಈ ತರ ಅಕ್ಕಿ ಬಿಟ್ಟಿಲ್ವಲ್ಲ ಯಾವುದು ಅಂತ ನಮ್ಮ ಜೈರ್ ತಾನೇ ಕೇಳ್ದ. ಹಾಗಾಗಿ ಫುಡ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. 4-5 ಜನ ಗುರುಗಳು ಅಂತ ಹೇಳಿದ್ರಿ. ಹೌದು ಸರ್, ಅವ್ರು ಬಿಡ್ತಿರ್ತಕ್ಕಂತ ಪ್ಯಾಟ್ರನ್ ಅಕ್ಕಿಗಳು ಬಿಡ್ತಿದ್ದ, ಈಗ ಕನಕನಪಳ್ಳಿ ರಾಜನಾಗ್ಲಿ, ಷಣ್ಮುಗಮರಾಗ್ಲಿ, ಬ್ರೀಡಿಂಗ್ ಪರ್ಪಸ್ ಇರ್ತಾ ಇದ್ರು ಕೆಲವರು ಅಕ್ಕಿಗಳನ್ನ ಸಂರಕ್ಷಣೆ ಮಾಡೋಣ, ಸೀಲು ನೆಕ್ಸ್ಟ್ ಯಾರನ್ನ ಹುಡುಗರಿಗೆ ಹೇಳಿ ಕೊಡ್ಸಿ ಬಿಡ್ಸೋಣ. ಸರ್, ಅವ್ರ ಸೆಲೆಕ್ಷನ್ ಪ್ಯಾಟ್ರನ್ಸ್ ಅಂದ್ರೆ ಈಗ ಅಕ್ಕಿ ಆರೋದಕ್ಕೆ ಇಲ್ಲ ಜಾತಿಗೆ ಯಾವ ತರ ಪ್ರಿಪೇರ್ ಆಗ್ತಾ ಇದ್ರು ಸರ್ ಅವ್ರು? ನಾನು ಕಂಡಂಗೆ ನಮ್ಮ ಗುರುಗಳು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅಲ್ಲೆಲ್ಲ ಬ್ರೀಡಿಂಗ್ ಪರ್ಪಸ್ ಅನ್ನೋದೇನಿಲ್ಲ, ಆರಿದಕ್ಕಿಲೇ ಬ್ರೀಡ್ ಮಾಡೋರು. ಆರಿದಕ್ಕಿಲೇ ಬ್ರೀಡ್ ಮಾಡ್ಬೇಕನ್ನೋದು. ಈಗ ಆರ್ದಿರ ಅಕ್ಕಿಲ್ ಬ್ರೀಡ್ ಮಾಡಿದ್ರೆ ಆರ್ತದೋ ಇಲ್ವೋ ಗೊತ್ತಿಲ್ಲ, ಆರಿದಕ್ಕಿಲೇ ಬ್ರೀಡ್ ಮಾಡ್ಬೇಕು ಅಂತ ನನ್ನ ಥಿಯರಿ ಇರೋದು. ಮಂಜೇಶು ಮತ್ತೆ ಲೋಕೇಶ್ ಅವ್ರಗಳ ಬಗ್ಗೆ ನೀವ್ ಹೇಳೋದಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ಅಷ್ಟು ಕವರ್ ಆಗ್ಲಿಲ್ಲ ಅವ್ರ ಬಗ್ಗೆ. ಈ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಮಂಜೇಶ್ ನಮ್ಗೆ ತುಂಬಾ ಆತ್ಮೀಯ ಸ್ನೇಹಿತರು, ತುಂಬಾ ಒಳ್ಳೆ ಮನುಷ್ಯ ಆತ. 2021ರಲ್ಲಿ ನಮ್ಮ ತಾಯಿಯವ್ರು ತೀರೋದಾಗ ತುಂಬಾ ಭಾರಿ ದೊಡ್ಡ ಸಹಾಯ ಮಾಡಿದಾರೆ ಅವರು. ಯಾಕಂದ್ರೆ ಆ ಟೈಮಲ್ಲಿ ಒಂದೊಂದು ಹಾಸ್ಪಿಟ್ಲಲ್ಲಿ 200, 300, 500 ಜನ ಸತ್ತೋಗಂತ ಟೈಮ್ ಇತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಹೆಣ್ಣುಗಳು ಬಿದ್ದು. ನಮ್ಗೇನಾಗೋಯ್ತು, ನಮ್ಮ ತಾಯಿಯವ್ರು ತೀರೋದಾಗ ನಮ್ಗೆಲ್ಲೂ ಜಾಗ ಸಿಕ್ಲಿಲ್ಲ ನಮ್ಗೆ. ಅದನ್ನ ನಮ್ಮ ತಾಯಿಯವ್ರನ್ನ ದೇವ್ರ ಹತ್ರ ಕಳ್ಸಕ್ಕಾಗಿ
ಎಲ್ಲೂ ಜಾಗ ಸಿಗದೆ ಹೋಯ್ತು. ಮಿನಿಸ್ಟರ್ಗಳ ಹತ್ರ ಎಲ್ಲ ಇನ್ಫ್ಲೂಯೆನ್ಸ್ ತೊಗೊಂಡ್ರು, ಎಲ್ಲೂ ಜಾಗ ಸಿಗಲಿಲ್ಲ ನಮಗೆ. ಆ ಸಮಯದಲ್ಲಿ ಬೆಳಗ್ಗೆ 8:30 ನಮ್ಮ ಮಂಜೇಶ್ ಅವ್ರಿಗೆ ಫೋನ್ ಮಾಡಿದೆ, ಮಂಜಣ್ಣ ಈ ಥರ ಆಗ್ಬಿಟ್ಟಿದೆ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಗುರುಗಳೇ ನೀವು ತೊಗೊಂಡು ಸೀದಾ TR ಮಿಲ್ಲು ಮಶಾಣಕ್ಕೆ ಬನ್ನಿ, ನಾನೆಲ್ಲ ರೆಡಿ ಮಾಡಿರ್ತೀನಿ ಅಂತ. ನಾವು ತೊಗೊಂಡೋಗಷ್ಟೊತ್ತಿಗೆ ಸೌದೆ ಎಲ್ಲ ಸೇರಿಸಿ ರೆಡಿ ಮಾಡಿಟ್ಟಿದ್ರು ಅವರು. ಆತ ಪಾಪ ಆತ ಉಪಕಾರ ಮಾಡಿದ್ದು ನಾನು ಸಾಯೋವರೆಗೂ ಮರೆಯೋಂಗಿಲ್ಲ ಅಂತ ಒಳ್ಳೆ ಸ್ನೇಹಿತರು ಅವರು. ನನಗೆ ಬೆಳ್ಳಿ ಅಕ್ಕಿ ಅಂತ ಈಗ ಹೆಸರು ಬಂದಿದೆ. ಆ ಅಕ್ಕಿನ ಅವರು ನಮ್ಮ ಯೋಗಿ ಹತ್ರ ಕೊಟ್ಟರು. ಅಲ್ಲಿ ನಾನು ಒಂದು ಗಂಟು ಕೊಟ್ಟು, ಮಲ್ಲೇಶ್ವರಂ ಅಜಯ್ ಗೌಡ ಅಂತ ಇದ್ದಾನೆ, ಅವನ ಹತ್ರ ಒಂದು ಗಂಟು ತೆಕ್ಕೊಟ್ಟು ನಾ ಅಕ್ಕಿಗಳು ಮಾಡಿದ್ದು ಚಾಮರಾಜಪೇಟೆ ಸಬ್ಜಾಗಳು ಅಂತ. ಬೆಳ್ಳಿ ಅಕ್ಕಿಗಳು ಅದೇ ಮಂಜೇಶ್ ಅವರಿಂದ ಬಂದಿರತಕ್ಕಂತ ಒಂದು ಸಬ್ಜಾ ಗಂಡಲ್ಲಿ ನೀವು ಇನ್ನೊಬ್ಬ ಸಬ್ಜಾ ಎಣ್ಣಲ್ಲಿ ಇಲ್ಲಿ ಇನ್ನೊಬ್ರು ಯಾರು ಸರ್ ಅವರು ಅಜಯ್ ಗೌಡ ಅವ್ರ ಹತ್ರ ತಗೊಂಡು ಆ ಎರಡರಲ್ಲಿ ಬಂದಿದ್ದೆ ಬೆಳ್ಳಿ ಲೈನ್ಗಳು. ಇದು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ರಿ ಸರ್. ಈಗ ನನ್ನ ಮುಂದೆ ಇದೊಂದು ರೇಗ್ದಾರು ಧೂಮರೆ ಬಣ್ಣದಲ್ಲಿ ಬಿಟ್ಟಿದ್ದೀರಾ, ಈ ಜೊತೆಗಳ ಬಗ್ಗೆ? ಇದೆರಡು ಹೊಸ ಜೊತೆ ಮಾರ್ಕೆಟ್ ಅಕ್ಕಿಗಳು. ಓಕೆ, ಮಾರ್ಕೆಟ್ ಸರ್. ಈಗ ನಾನು ನಿಮ್ಮನ್ನ ಇನ್ನೊಂದು ಕೇಳ್ತೀನಿ, ಮಾರ್ಕೆಟ್ ಅಕ್ಕಿಗಳು ಅಂತ ಇದ್ದೀರಾ. ಈ ಪ್ಯಾಟ್ರನ್, ಈ ಕ್ವಾಲಿಟಿ, ಸೆಲೆಕ್ಷನ್ ಹೆಂಗೆ ಸರ್? ಇದು ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಫಸ್ಟ್ ಅದೊಂದು ಜನಕ್ಕೆ ಬರುತ್ತೆ, ನಾವು ಮಾರ್ಕೆಟ್ಗೆ ಹೋದ್ರೆ ಇಂಥ ಅಕ್ಕಿಗಳೇ ಇರಲ್ಲ ಅಂತ ಅಂತಾರೆ ಕೆಲವರು. ಬೇಕಾರೆ ಮಾತಾಡ್ಬೇಕಾರೆ ಕೆಲವರು ಕಮೆಂಟ್ ಅಲ್ಲೂ ಹಾಕ್ಬೋದು, ಈ ತರ ಅಕ್ಕಿಗಳು ಮಾರ್ಕೆಟ್ ಅಲ್ಲಿ ನಮ್ಗೆ ಸಿಗಲ್ವಲ್ಲ, ಸಿಕ್ಕಿದ್ರು ಅದ್ರ ಬೆಲೆ ಹೆಂಗಿರುತ್ತೆ ಅವೆಲ್ಲ ಯೋಚನೆ ಮಾಡ್ತಾರೆ. ಈ ಅಕ್ಕಿ ಸೆಲೆಕ್ಷನ್ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಒಂದು ಯೂಸ್ ಆಗಲಿ ಸರ್, ಯಾವ ತರ ಸೆಲೆಕ್ಷನ್ ಮಾಡಬೇಕು? ಅಕ್ಕಿ ಹಿಂಗೆ ಇರಬೇಕು, ಗುಂಡ್ ತಲೆ ಇರಬೇಕು, ಮೂತಿ ಉದ್ದ. ನನಗೆ ನನ್ನ ಥಿಯರಿ ನಾನು ಹೇಳ್ಕೊತಾ ಇದ್ದೀನಿ. ಗುಂಡ್ ತಲೆ ಇರಬೇಕು, ಮೂತಿ ಉದ್ದ ಇರಬೇಕು, ಅಕ್ಕಿ ಬಲವಾಗಿರ್ಬೇಕು, ಲೈಟ್ ವೈಟ್ ಇರ್ಬೇಕು ಅಕ್ಕಿ. ಅಂತ ಅಕ್ಕಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಬ್ರೈಟ್ನೆಸ್ ಇರ್ಬೇಕು ಕಣ್ಣಲ್ಲಿ, ಅಂತ ಅಕ್ಕಿನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತೀವಿ. ಅಕ್ಕಿಗಳು ಬಾಜಿ ಯಾವ ತರ ಬರಬೇಕು? ಅಕ್ಕಿಗಳು ಬಾಜಿ ಯಾವ ತರ ಬರಬೇಕು? ಎಷ್ಟಿರ್ಬೇಕು ಬಾಜಿ? ಈಗ ಬಾಜಿ ಜಾಸ್ತಿ ಆದ್ರೆ ಏನ್ ಮಾಡ್ಕೊಬೇಕು? ಬಾಜಿ ಕಮ್ಮಿ ಆದ್ರೆ ಕಮ್ಮಿ ಮಾಡ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ಅದು ಸ್ವಲ್ಪ ತಿಳಿಸ್ಕೊಡಿ ಸರ್. ಬಾಜಿ ಅಕ್ಕಿಗೆ ಕಾನೂನು ಒಳಪಟ್ಟು ಹಾರಕ್ ಮಾತ್ರ ಬಾಜಿ ಬೇಕಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೊಡಿಬೇಕಾಗಿಲ್ಲ. ಕೆಲವ್ರು ಹೇಳ್ತಾರೆ ಅವ್ರು ಏನೋ ತಿನ್ಸ್ಬಿಟ್ಟಿದ್ದಾರೆ ಅದರಿಂದ ಬಾಜಿನೇ ಮಾಡೋದಿಲ್ಲ, ಸಾಯಂಕಾಲ ಮಾಡತ್ತೆ ಅಂತಾರೆ. ನಾನು ಅದನ್ನ ಒಪ್ಪೋದಿಲ್ಲ. ನಾನು ಯಾಕೆ ಒಪ್ಪಲ್ಲ ಅಂದ್ರೆ, ನಾನು ಬಿಟ್ಟಿರೋ ಅಕ್ಕಿಗಳು ಸಾಯಂಕಾಲನೇ ಬಾಜಿ ಮಾಡಿವೆ. ಫುಡ್ಡಲ್ಲೇ ಮೇಂಟೈನ್ ಮಾಡಿ ಅಕ್ಕಿನ ಬಾಜಿ ಕಂಟ್ರೋಲ್ ಮಾಡಿ ಬಿಡ್ಬೋದು ಅಕ್ಕಿನ. ಅದೆಲ್ಲ ಒಂದು ಕೆಲಸ ಜಾಸ್ತಿ ಇದೆ, ಕಷ್ಟ ಬೀಳ್ಬೇಕಾಗತ್ತೆ. ಆಮೇಲೆ ಬಾಜಿ ಕಮ್ಮಿ ಆದಾಗ ಒಂದು ಲವಂಗ, ಒಂದು ದ್ರಾಕ್ಷಿ, ಒಂದು ಪಿಂಚ್ ಎಳ್ಳು, ಕರಿ ಎಳ್ಳು, ಒಂದು ಕಾಲ್ ಭಾಗ ಖರ್ಜೂರ ಚೆನ್ನಾಗಿ ಕುಟ್ಟಿ ನುಣ್ಣಗೆ ಅರಿಬೇಕು, ಬೆಣ್ಣೆ ತರ ಮಾಡಿ ರಾತ್ರಿ ಅದರಲ್ಲಿ 2 ಗೋಲಿ ಮಾಡ್ಕೋಬೇಕು. ರಾತ್ರಿ 1 ಗೋಲಿ, ಬೆಳಗ್ಗೆ 1 ಗೋಲಿ. ಈ ತರ ಒಂದು 5-6 ದಿವಸ ಕೊಟ್ಕೊಂಬಂದಾಗ ಅಕ್ಕಿ ಬಾಜಿ ಮಾಡ್ತದೆ. 5-6 ದಿವಸ ಏನು ಬೇಕಾಗಿಲ್ಲ, 2-3 ದಿವಸಕ್ಕೆ ಹೊಡೆದು ಬಿಡ್ತದೆ. ಜಾಸ್ತಿ ಆದ್ರೆ ಬಿದೋಗ್ಬಿಡ್ತದೆ ಅಕ್ಕಿ. ನೋಡ್ಕೊಂಡು ಮಾಡ್ಕೊಳ್ಳಿ. ಕಮ್ಮಿ ಮಾಡೋಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ರೆಕ್ಕೆ ಕಟ್ಟಿ ನೀರ್ಗೆ ಹಾಕಿನೋದು ಹಳೆ ಥಿಯರಿ. ರೆಕ್ಕೆ ಕಟ್ಟಿ ಈಜ್ಗೆ ಹಾಕ್ಸಿ. ಎರಡನೇದು ಬಿಳಿ ಸಾಸಿವೆ 1 ಚಮಚ, ಸಕ್ಕರೆ 1 ಚಮಚ, ಮೆಂತ್ಯ 1 ಚಮಚ, ಕುಸುಬ್ಲಕ್ಕಿ 1 ಚಮಚ, ಯಾಲಕ್ಕಿ ಪುಡಿ 1 ಚಮಚ. ಇದಿಷ್ಟಕ್ಕೂ 1 ಚಮಚ ಗ್ಲೂಕೋಸ್ ಪೌಡರ್ ಮಿಕ್ಸ್ ಮಾಡಿ ನೀರಲ್ಲಿ ಕಲಸಿ ಗಟ್ಟಿಗೆ ಗೋಲಿ ಮಾಡಿ ಆರಾಕೊಬೇಕು. ಆರ್ಬಿಟ್ಟು ಗಟ್ಟಿ ಆಗ್ಬಿಡ್ತದೆ ಅದು. ಅದನ್ನ ರಾತ್ರಿ 1 ಬೆಳಗ್ಗೆ 1 2 ದಿವಸ ಕುಡಿ ಸಾಕು, ಆರಾಮಾಗಿ ಕಮ್ಮಿ ಆಗ್ತದೆ. 4-5 ದಿವಸ ಕೊಟ್ರೆ ಕಂಬಾರ್ ಮಾಡ್ಬಿಡ್ತವೆ, ಆಮೇಲೆ ಮತ್ತೆ ಬಾಜಿಗೆ ಬರೋದಿಲ್ಲ. ನೋಡ್ಕೊಂಡು ಮಾಡ್ಕೊಬೇಕು. ಉಡಾನ್ ಸೆಟ್ಟಿಂಗ್ ಅಂತ ಅಂತಾರೆ. ಈಗ ಉಡಾನ್ ಸೆಟ್ಟಿಂಗ್ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಅಳುಬ್ರು ಅವ್ರವ್ರದೇ ಪ್ಯಾಟರ್ನ್ ಅಲ್ಲಿ ಉಡಾನ್ಗಳು ಅವ್ರವ್ರ ಅಕ್ಕಿಗೆ ತಕ್ಕಂಗೆ ಮಾಡ್ತಾ ಇರ್ತಾರೆ. ನಿಮ್ಮ ಉಡಾನ್ ಸೆಟ್ಟಿಂಗು ಯಾವ ತರ ಇರುತ್ತೆ ಸರ್? ನಾನು ಅರ್ಧ ಬಾಲ ಬರೋವರೆಗೂ ಓಡಿಸ್ತೀನಿ. ಅರ್ಧ ಬಾಲವರೆಗೂ ಬರೋವರೆಗೂ ಓಡಿಸ್ತೀನಿ. 2 ಸತಿ 3 ಸತಿ 4 ಸತಿ ಓಡಿಸ್ತೀನಿ. ಅಕ್ಕಿ ಒಂದು 5-6 ಗಂಟೆ ಬರ್ತದೆ. ಈ ಟೈಮಲ್ಲಿ ಏನಾಗುತ್ತೆ, ಸುಮಾರು 100ಕ್ಕೆ 50-60 ಅಕ್ಕಿ ಏಟ್ ಬಿಟ್ಬಿಡ್ತವೆ. ಈ ಬಾಲ ಅರ್ಧ ಬಂದ ತಕ್ಷಣ ಏಟ್ ಬಿಟ್ಬಿಡ್ತವೆ. ಕೆಲವಕ್ಕೆ ಬಿಟ್ಟು ಓಡ್ಸಕ್ ಶುರು ಮಾಡಿ 3-4 ದಿವಸಕ್ಕೆ 1 ವಾರಕ್ಕೆಲ್ಲ ಟೈಮ್ ಬಂದ್ಬಿಡ್ತದೆ. ಬಾಜಿನೂ ಕಂಟ್ರೋಲ್ ಆಗ್ಬಿಟ್ಟಿರ್ತದೆ. ಅವ್ರಿಗೆ ಆಶ್ಚರ್ಯ ಆಗ್ತಾ ಇರ್ತದೆ, ಸಂತೋಷ ಆಗ್ತಾ ಇರ್ತದೆ. ಕೆಲವ್ರಿಗೆ ಏನು ಅಕ್ಕಿ ಇಷ್ಟು ಬೇಗ ಟೈಮ್ ಬಂದ್ಬಿಡ್ತು ಅಂತ. ಇದೇ ನಮ್ಮ ಶಿಷ್ಯ ನಾಗಣ್ಣಗೆ ಹೇಳಿದ್ದೀನಿ, ಅಕ್ಕಿ ಸರಿ ಮಾಡು, ಅಕ್ಕಿ ಹಾಳಾಗೋಗ್ತದೆ ಅಂತ. ಅವ್ರಿಗೆ ಟೈಮು ಇರಲಿಲ್ಲ, ಬೇರೆ ಬ್ಯುಸಿ ಆಗಿದ್ರು. ಅಕ್ಕಿ ಕೆಟ್ಟೋಯ್ತದು. 11-12 ಅವರಲ್ಲಿ ಆರಿದ ಅಕ್ಕಿ ಈ ವರ್ಷ ಕೆಟ್ಟೋಗ್ಬಿಡ್ತು. ಇದನ್ನ ಸರಿ ಮಾಡ್ಕೊಬೇಕಂದ್ರೆ ನೀವು ಆ ಬಾಲ ಬರೋ ಟೈಮಲ್ಲೇ ಬಾಜಿ ಮಾಡಿಸ್ಬೇಕು ಅಕ್ಕಿಗೆ.
ಅದೇ ಟೈಮಲ್ಲೇ ಬಾಜಿ ಕಂಟ್ರೋಲ್ ಮಾಡ್ಕೊಂಡು ಬಾಜಿ ಕಂಟ್ರೋಲ್ ಮಾಡೋಂಗಿಲ್ಲ, ಬಾಜಿ ಮಾಡ್ಬೇಕು ಅಕ್ಕಿ ಫುಲ್ ಅದೇನ್ ಇದಿದೆ ಫುಲ್ ಮಾಡ್ಲೇಬೇಕು. ಮಾಡಿ ನೋಡಿ, ಒಳ್ಳೆ ಸೀಕ್ರೆಟ್ ಹೇಳ್ಕೊಡ್ತೀನಿ. ಅಕ್ಕಿ ಬಾಜಿ ಮಾಡಿ ಬಿಸಿಲಲ್ಲಿ ದಮ್ ಕುಂತ್ಕೊಂಡ್ರೇನೆ ಅಕ್ಕಿ ನಿಮ್ಗೆ ಮುಂದಕ್ಕೆ ತಡ್ತಾ ಬರೋದು, ಆರೋದು, ಉಡಾನ್ಗುನು ಆರೋದು. ಅದಿಲ್ಲ ಅಂದ್ರೆ ನಿಮ್ಮ ಅಕ್ಕಿ ಆರಲ್ಲ, ಫೇಲ್ ಆಗ್ತವೆ. ಯಾವ್ದೋ ಒಂದೊಂದು ಆರ್ಬೋದು, ನನ್ಗೆ ಗೊತ್ತಿಲ್ಲ, ನಾನ್ ಬಿಡೋದು ಹಂಗೇನೆ, ನನ್ನ ಥಿಯರಿನೇ ಹಂಗೆ ಇರೋದು. ಇದು ನೋಡಿ, ಇದು ಮಾರ್ಕೆಟ್ ಅಲ್ಲಿ ತಗೊಂಡಿದ್ ಗಂಡು. ಒಂದ್ 3-4 ತಿಂಗಳು ಡ್ಯೂಟಿ ಮಾಡಿದೆ. ಒಂದ್ಸತಿ ಅಕ್ಕಿ ಕಾಣಿಸ್ತು ನೋಡಿ, ಒಂದ್ 15 ದಿವಸ ಬಿಟ್ಟಿದ್ದೆ. ಬೆಲೆ ಜಾಸ್ತಿ ಹೇಳಿದ್ರು, ಒಂದ್ 15 ದಿವಸ ಬಿಟ್ಟಿದ್ದೆ. ಆಮೇಲೆ ಯಾಕೋ ಮನ್ಸಿಗೆ ಒಪ್ಪಿಲ್ಲ, ತಗೊಂಬಂದೆ. 4,000 ಕೊಟ್ಟು ತಗೊಂಬಂದೆ. ಒಳ್ಳೆ ಗಂಡು. ಬುಲ್ಡೆ ಗಿಲ್ಡೆ ಎಲ್ಲ ಹಿಂಗೆ ಇರ್ಬೇಕು, ತಲೆ ಬುಲ್ಡೆ ಶೇಪು. ಅಕ್ಕಿ ಏರೋಡೈನಾಮಿಕ್ ಸ್ಟೈಲಲ್ಲಿ ಇರ್ತದೆ, ಹಿಂಗೆ ಏರೋಪ್ಲೇನ್ ಥರ ನಿಂತಿರ್ತದೆ ಅಕ್ಕಿ. ಆರೋದಕ್ಕೆ ಒಳ್ಳೆ ಅಕ್ಕಿ ಅಂತ. ಆಮೇಲೆ ಯಾರೋ ಬೇರೆಯವ್ರು ಇನ್ನೊಬ್ರು ಸಂತೋಷ್ ಅಂತ ಹೇಳಿಲ್ವ ಆಗ್ಲೇ ಹೆಸರು, ಆಯಪ್ಪ ಹೇಳಿದ್ರು, ಸಾಯಂಕಾಲದ ಗಂಟೆ ಆರಿದೆ, 10 ಗಂಟೆ 11 ಗಂಟೆ ಎಲ್ಲ ಆರಿದೆ ಈ ಅಕ್ಕಿ, ನೀವು ತಗೊಂಡು ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಸರ್ ಮಾರ್ಕೆಟ್ ಅಲ್ಲಿ ಎತ್ತುದ್ರಿ ಅಂತ ಹೇಳಿದ್ರಿ. ಹೌದು. ತುಂಬಾ ಚೆನ್ನಾಗಿದೆ ಅಕ್ಕಿ ಮಾತ್ರ. ಸರ್ ಈಗ ನಿಮ್ದು ಪಿಳಾಂಕ ಲೈನು ಅಂದ್ರೆ ತಾಮ್ರಲ್ ಪಿಳಾಂಕ ಲೈನ್ಗಳು ಹೊರಗಡೆ ಇವಾಗ ಸುಮಾರು ಕಡೆ ಇದಾವೆ. ಹೌದು, ಒರಿಜಿನಲ್ ಆಗಿ ನಾನ್ ನೋಡ್ದಂಗೆ, ನಮ್ಮನ್ ಕೇಳ್ದಂಗೆ ನಿಮ್ಮ ಸರೌಂಡಿಂಗ್ ಅಲ್ಲಿಂದ ಹೋಗಿರೋ ಕಡೆಯಿಂದ ಕೆಲವೊಂದು ಇದಾವೆ. ಆ ಅಕ್ಕಿಗಳನ್ನ ಬಿಡೋ ರೀತಿ ಹೆಂಗೆ ಸರ್? ಯಾಕಂದ್ರೆ ಸುಮಾರು ಜನ ತಗೊಂಡಿರ್ತಾರೆ, ಆ ಅಕ್ಕಿಗಳನ್ನ ಬಿಡಕ್ ಆಗಲ್ಲ. ಆಮೇಲೆ ಹೇಳ್ಬೋದು, ಏನಪ್ಪ ಈ ಅಕ್ಕಿಗಳು ಆರ್ತಿಲ್ಲ ಅನ್ನೋ ಒಂದು ಇದು ಬರೋದ್ ಬೇಡ. ಸೊ ಆ ರೀಸನ್ ಇಂದ ನಿಮ್ಮ ಆ ಪಿಳಾಂಕ ತಾಮ್ರಲ್ಗಳನ್ನ ಬಿಡೋ ರೀತಿ ಹೆಂಗೆ ಸರ್? ಈಗ ನೋಡಿ, ಇದು ಆಕ್ಚುಲಿ ನಮ್ಮ ಪಿಳಾಂಕ ತಾಮ್ರಲ್ ಅಕ್ಕಿ. ಇದು ಸಾಯಂಕಾಲದವರೆಗೂ ಬರ್ತದೆ, ಬಾಜಿ ಮಾಡಲ್ಲ. ಆದ್ರೆ ಇದ್ರಲ್ಲಿ ಬಾಜಿ ಚೆನ್ನಾಗಿ ಬರ್ತದೆ. ಈ ಒರಿಜಿನಲ್ ಅಕ್ಕಿ ನಮ್ಮ ಅಮ್ಮನ್ ಬಾಯಿ ಹತ್ರ ಇದೆ. ನಮ್ಮ ಅಮ್ಮನ್ ಖಾನ್ ಇಲ್ಲಿ ನಿಂತಿದೆ, ನಮ್ಮ ಶಿಷ್ಯ, ಅವನ ಹತ್ರನೂ ಇದೆ. ಒಂದು 7-8 ಅಕ್ಕಿ ಇದೆ ಅವನ ಹತ್ರ, ಆ ಜಾತಿನಲ್ಲಿ. ಅವಾಗಲೇ ಕೊಟ್ಟಿದ್ದೆ ನಾನು ಅಕ್ಕಿ ಬಿಡೋ ಟೈಮಲ್ಲಿ. ಅವು ಏನಾಗುತ್ತವೆ, ಆ ಪಿಳಾಂಕ ಅಕ್ಕಿಗಳು ಎಲ್ಲರ ಕೈಲೂ ಬಿಡೋದು ಕಷ್ಟ. ಯಾಕಂದ್ರೆ ಏಟ್ ಬಿಟ್ಬಿಡ್ತವೆ, ಇಲ್ಲಾಂದ್ರೆ ಬಾಜಿ ಜಾಸ್ತಿ ಮಾಡ್ಬಿಡ್ತವೆ, ಬಿದ್ದೋಗ್ಬಿಡ್ತವೆ. ಅದನ್ನ ಬ್ಯಾಲೆನ್ಸ್ ಮಾಡೋದೇ ಅಕ್ಕಿ. ಅದು ಯಾವತ್ತೋ ಬ್ಯಾಲೆನ್ಸ್ ಆಗಿ ಒಂದ್ ದಿವಸ ಆಟಕ್ಕೆ ಶುರು ಆಯ್ತು ಅಂದ್ರೆ, ಒಂದು 7-8 ಅವರ್ ಬಂತು ಅಂದ್ರೆ ಟೈಮೇ ಕಮ್ಮಿ ಮಾಡೋದಿಲ್ಲ. 10-12 ಗಂಟೆ 13 ಗಂಟೆ ನೀರು ಕುಡ್ದಂಗೆ ಆರ್ತವೆ. ಒಂದು ಅದೇ ಜಾತಿನಲ್ಲಿ ಒಂದು 6 ಗಂಡು ಮೊನ್ನೆ ತಗೊಂಬಂದೆ. ನಮ್ಮ ನೀತು ಅಂತ ಒಬ್ಬ ಹುಡುಗ ಇದ್ದಾನೆ ಮೈಸೂರಲ್ಲಿ, ಅವ್ರಿಗೆ ಒಂದು ಅಕ್ಕಿ ಕೊಟ್ಟಿದ್ದೆ. ನಮ್ಮ ಹತ್ರ ರಾತ್ರಿ 11 ಗಂಟೆಗೆ 10 ಗಂಟೆಗೆಲ್ಲ ಕುತ್ಕೊಳ್ಳೋದು ಒಂದು ಗಂಡು, ಕುಮಿಂಗ್ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ಅದ್ರ ಮಗ ಕೊಟ್ಟಿದ್ದೆ. ಅದ್ರ ಮಗ ಅವನ ಹತ್ರ ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ಆರಿ ಕುತ್ಕೊಂತು. ಆ ಸಬ್ಜಾ ಗಂಡು, ಬಿಳೆ ಕಣ್ಣು, ಅದನ್ನ ತಗೊಂಡ್ಬಂದಿದ್ದೀನಿ ಈಗ ಜೊತೆ. ಇದೆ ತೋರಿಸಿ ಸರ್. ಅದು ಸುಮಂಗಲ್ ಯಾಡ್ವಾರ್ ರಾಜೇಂದ್ರ ಅವರು, ಅವ್ರೇನಂತಾರೆ, ಜಾಕಿ ರೋಲ್ ಅದು ಅಂತಾರೆ. ಜಾಕಿ ಅವ್ನ ಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ, ದಾವಡಿ ಮರ್ಯಾದೆ ಉಳಿಯೋಕ್ಕೋಸ್ಕರ ಏನೋ ಮಾಡಿ ಬಿಡ್ತಾನಪ್ಪ. ಆರ್ದೇರೋ ಅಕ್ಕಿನೂ ಆರಿಸ್ತಾ ಇದ್ದಾನ ಅವನು. ಕಣ್ಣುಗಳು ನೋಡಿ ಜೊತೆ ಆಗ್ತಾರೆ ಅಂತ ನೀವು ಹೇಳಿದ್ರಲ್ಲ, ಕಣ್ಣು ನೋಡಕ್ ಗೊತ್ತಿದ್ರೆ, ಈಗ ಒಂದು ಪೇಪರ್ ಏನೋ ಒಂದು ಎಲ್ಲೋ ಒಂದು ನ್ಯೂಸ್ ಪೇಪರ್ ಆಗಲಿ ಓದಕ್ ಗೊತ್ತಿದ್ರೆ ಓದ್ಬೋದು ನೀವು. ಅದೇ ತರ ಸೇಮ್ ಇದನ್ನು ಚೆನ್ನಾಗಿ ಕಲ್ತಿರೋರ ಹತ್ರ ನೀವು ತಿಳ್ಕೊಂಡ್ರೆ ಓದ್ಬೋದು. ನಮ್ಗೇನು ಗೊತ್ತಿರಲಿಲ್ಲ ಅಕ್ಕಿ ಶಕ್ತಿ. 2019 ಜೊತೆಲಿ ನಿಂತ್ಕೊಂಡು ಅಕ್ಕಿ ಬಿಡೋದು ಹೇಳ್ಕೊಟ್ರು. ಇವತ್ತಿಗೆ ನಮ್ನ ಗುಸ್ತವ್ರ ಅಂದ್ರೆ ರಾಜಣ್ಣನಿಂದ ಕಾರಣ. ನಿಮ್ಗೆ ಎಷ್ಟು ಜನ ಶಿಷ್ಯಂದ್ರು ಇದ್ದಾರೆ? ಬೇಕಾದಷ್ಟು ಜನ ಶಿಷ್ಯಂದ್ರು ಬಂದ್ರು ಹೋದ್ರು. ಒಂದು ಕಲ್ಲಿನೂ ಬಿಟ್ಬಿಡ್ತಾನೆ ನಮ್ಮ ಮಹೇಂದ್ರ. 1 ಕಲ್ಲಿ ಪಟ್ಟ ಎಲ್ಲ ಬಿಟ್ಟ. 5 ಕಲ್ಲಿ ಪಟ್ಟ 12 ಅವರ್ 55 ನಿಮಿಷ 12 ಅವರ್ 55 ನಿಮಿಷ ಒಳ್ಳೆ ಅಕ್ಕಿ ಅವನೇ ಬಿಟ್ಟಿದ್ದು ಮಹೇಂದ್ರ.